ನಮಸ್ಕಾರ ವೀಕ್ಷಕರೇ, ರಾಸುಗಳ ಹಬ್ಬವಾದ ಮಕರ ಸಂಕ್ರಾಂತಿ ಹಬ್ಬದ ದಿನದಂದು ಕಾರುಕೂರು ಗ್ರಾಮದ ಪ್ರತಿಯೊಬ್ಬರು ರಾಸುಗಳಿಗೆ ಪೂಜೆಯನ್ನು ಸಲ್ಲಿಸಿ ಹಬ್ಬವನ್ನು ಒಗ್ಗಟ್ಟಿನಿಂದ ಆಚರಣೆ ಮಾಡಿ ದೇಶಕ್ಕೆ ಅನ್ನ ನೀಡುವ ರೈತ ಕುಟುಂಬಗಳ ಪ್ರಾಮುಖ್ಯತೆಯನ್ನ ಎತ್ತಿ ಹಿಡಿಯಲಾಗುತ್ತದೆ. ಹೀಗೆಂದು ರೈತ ಎ ಹನುಮಂತರೆಡ್ಡಿ ತಿಳಿಸಿದರು. ಬಾಗೇಪಲ್ಲಿ ತಾಲೂಕಿನ ಕಸಾಬಾ ಹೋಬಳಿಯ ಕಾರಕೂರು ಗ್ರಾಮದಲ್ಲಿ ರೈತರ ಹಬ್ಬವಾದ ಬೋಗಿ ಹಾಗೂ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ತಮಟೆ ವಾದ್ಯಗಳೊಂದಿಗೆ ರಾಸುಗಳ ಮೆರವಣಿಗೆ ನಡೆಸಿ ಗ್ರಾಮದ ಶ್ರೀ ಆಂಜನೇಯ ಸ್ವಾಮಿ ಹಾಗೂ ಶ್ರೀರಾಮನ ದೇಗುಲದಲ್ಲಿ ವಿಶೇಷವಾದ ಪೂಜೆಯನ್ನು ಸಲ್ಲಿಸಿ ರಾಸುಗಳ ಕಿಚ್ಚು ಹಾಯಿಸುವ ಮೂಲಕ ಹಬ್ಬವನ್ನು ಆಚರಿಸುವುದು ಸಂಪ್ರದಾಯವಾಗಿದೆ. ಕಾರಕೂರು ಗ್ರಾಮದ ಪ್ರಗತಿಪರ ರೈತ ಕೆಎಂ ನಾಗರಾಜು ಕಳೆದ 10 ವರ್ಷಗಳಿಂದ ಉತ್ತಮ ತಳಿಯ ರಾಸುಗಳನ್ನು ವಿವಿಧ ಬಗೆಯ ಹೂಗಳಿಂದ ಸಿಂಗಾರಗೊಳಿಸಿ ಗ್ರಾಮದ ರಾಜ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಕುಟುಂಬ ಸಮೇತರಾಗಿ ರಾಸುಗಳಿಗೆ ಗೋಪೂಜೆ ಸಲ್ಲಿಸಿ ಲೋಕ ಕಲ್ಯಾಣಕ್ಕಾಗಿ ಪ್ರಾರ್ಥಿಸಿಕೊಳ್ಳುವುದು ಅವರ ಕುಟುಂಬಸ್ಥರ ಆಚಾರವಾಗಿದೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಇನ್ನು ಗ್ರಾಮದ ರೈತ ಎ ಹನುಮಂತರೆಡ್ಡಿ ಮಾತನಾಡಿ, ಭಾರತ ದೇಶದ ಅನಾದಿ ಕಾಲದಿಂದಲೂ ರೈತರು ರಾಸುಗಳ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಬಂದಿರುವ ಇತಿಹಾಸವುಳ್ಳ ಸಂಕ್ರಾಂತಿ ಹಬ್ಬ ರೈತರ ಮುಖ್ಯವಾದ ಹಬ್ಬವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಕೃಷಿ ಬಳಕೆಯಲ್ಲಿ ಯಂತ್ರಗಳ ಸಂಖ್ಯೆ ಹೆಚ್ಚಾಗಿ ರಾಸುಗಳ ಸಂಖ್ಯೆ ಕಡಿಮೆ ಆಗುತ್ತಿದೆ. ರಾಸುಗಳ ಹಬ್ಬವಾದ ಸಂಕ್ರಾಂತಿ ಆಚರಣೆಯ ಬಗ್ಗೆ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಕೆಲಸ ನಾವೆಲ್ಲರೂ ಮಾಡಬೇಕಾಗಿದೆ. ಆದ್ದರಿಂದ 7 ದಶಕಗಳ ಇತಿಹಾಸವುಳ್ಳ ಕಾರಕೂರು ಗ್ರಾಮದ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಎಂದಿನಂತೆ ಈ ವರ್ಷವೂ ಸಿಂಗಾರಗೊಳಿಸಿರುವ ರಾಸುಗಳಿಗೆ ಕುಟುಂಬ ಸದಸ್ಯರು ಪೂಜೆಯನ್ನು ಸಲ್ಲಿಸಿ ಗ್ರಾಮದ ಬೀದಿಗಳಲ್ಲಿ ಮೆರವಣಿಗೆಯನ್ನು ನಡೆಸಿ ರಾಸುಗಳ ಕಿಚ್ಚು ಹಾಯಿಸುತ್ತಿದ್ದೇವೆ ಎಂದರು. ನಮ್ಮ ಭಾರತ ದೇಶದಲ್ಲೇ ಅನಾದಿ ಕಾಲದಿಂದಲೂ ಬಂದಿರತಕ್ಕಂತಹ ಮಕರ ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡಲಾಗಿದೆ. ಈಗ ನಮ್ಮ ಕಾರಕೂರು ಗ್ರಾಮದಲ್ಲಿ ವಿಶೇಷವಾಗಿ ಸುಮಾರು 700 ವರ್ಷಗಳ ಇತಿಹಾಸ ಇರತಕ್ಕಂಥ ಶ್ರೀ ಆಂಜನೇಯ ಸ್ವಾಮಿ ಸನ್ನಿಧಿಯಿಂದ ಕಾರಕೂರು ಗ್ರಾಮದ ಬೀದಿಗಳಲ್ಲೂ ಎತ್ತುಗಳ ರಾಸುಗಳನ್ನು ಕರ್ಕೊಂಡು ಬಂದು ಈ ಹಬ್ಬ ನಾಡ ಹಬ್ಬವಾಗಿ ನಾವು ಆಚರಣೆ ಮಾಡ್ತಾ ಇದ್ದೀವಿ. ಸುಮಾರು 10 ವರ್ಷಗಳಿಂದ ಈ ಹಬ್ಬವನ್ನು ಆಚರಣೆ ಮಾಡೋದಕ್ಕೆ ನಾವು ಎಲ್ಲರೂ ಒಗ್ಗಟ್ಟಾಗಿ ವ್ಯವಹರಿಸ್ಕೊಂಡು ಬರ್ತಾ ಇದ್ದೀವಿ. ಈ ಹಬ್ಬ ಪ್ರಮುಖವಾದ ವಿಶೇಷ ಏನೆಂದರೆ ರೈತರಿಗೆ ಭಾರಿ ಮುಖ್ಯವಾದಂತಹದ್ದು. ಈಗಿನ ಕಾಲದಲ್ಲಿ ಯಂತ್ರೋಪಕರಣಗಳು ಬಂದು ರಾಸುಗಳೇ ಕಡಿಮೆ ಆಗ್ತಾ ಇದೆ. ಈ ಎತ್ತುಗಳ ಇತಿಹಾಸವೇ ಹೊರಟೋಗುತ್ತೇನೋ ಅಂತ ಒಂದು ಭಯ ಅಂತ ಬಂದಿದೆ ಇವಾಗ. ಈ ಸಂದರ್ಭದಲ್ಲಿ ಗ್ರಾಮಸ್ಥರಾದ ಕೆಎಂ ನಾಗರಾಜು, ಅನಿರುದ್ಧ್, ಅನುಷ್ಯ, ಕೆವಿ ಚಂದ್ರಶೇಖರ ರೆಡ್ಡಿ, ನರಸಾರೆಡ್ಡಿ, ನಾರಾಯಣ, ಕದಿರಪ್ಪ, ವೇಣು, ಮದಿಲೇಟಿ, ಪ್ರಕಾಶ್ ರೆಡ್ಡಿ ಮತ್ತಿತರರು ಇದ್ದರು. ಪಿ ಮಂಜುನಾಥ ರೆಡ್ಡಿ, ನ್ಯೂಸ್ 21 ಕನ್ನಡ, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ನ್ಯೂಸ್ 21 ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಜೊತೆಗೆ ಶೇರ್ ಮಾಡಿ.